ಅದಕ್ಕೆ ನಿನಗೆ ಅಮ್ಮ ಎಲ್ಲ ಮುದ್ದು ಮಾಡ್ತಾರೆ, ಆದರೆ ನನಗೆ ಯಾರೂ ಮುದ್ದು ಮಾಡೋರಿಲ್ಲ. ಅಜ್ಜಿ ಅಜ್ಜಿ. ಯಶೋಧ, ಯಾಕಿಷ್ಟು ಲೇಟ್ ಮಾಡಿದೆ? ನಾನು ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ನನ್ನ ಪೂಜೆ ಕರ್ಕೊಂಡು ಹೋಗಲ್ವಾ? ಕರ್ಕೊಂಡು ಹೋಗ್ತೀನಿ ಅಜ್ಜಿ, ಆದ್ರೆ ಅದಕ್ಕೂ ಮುಂಚೆ ನನಗೊಂದು ವಿಷಯ ಹೇಳಿ. ಏನದು? ನಿನ್ನ ಧ್ವನಿ ಯಾಕೋ ಗಾಬರಿಲಿದ್ದಾಗಿದೆ. ಅಜ್ಜಿ, ನೆನೆ ನಿಮ್ಗೆ ಊಟ ಮಾಡಿಸ್ಬೇಕಾದ್ರೆ ಯಾರೋ ಬಂದ್ರು ಅಂತ ಹೇಳಿದ್ರಲ್ಲ, ಯಾರದು? ನಿಮ್ಮ ಹತ್ರ ಯಾರಾದ್ರೂ ಬರ್ತಾರಾ? ಹ್ಞೂ, ನಾನು ಬರ್ತೀನಿ. ಅದೇ ನನ್ನ ಅಜ್ಜಿ ಕಾಣಿಸೋದೇ ಇಲ್ಲ. ಯಾರು ಮಾತಾಡಿದ್ದು? ಅಜ್ಜಿ, ಇಲ್ಲಿ ಯಾರಿದ್ದಾರೆ? ನಾನೇ ನಿಮ್ ಜೊತೆ ಮಾತಾಡ್ತಾ ಇರೋದು. ಇಲ್ಲ, ಇಲ್ಲಿ ಯಾರೋ ಇದ್ದಾರೆ. ಹೇಳಿ, ಯಾರು ಮಾತಾಡಿದ್ದು? ನಾನಜ್ಜಿ, ಅಂಜಲಿ. ನನ್ನ ಮಾತು ಕೇಳಿಸ್ತಿದ್ಯಾ ಅಜ್ಜಿ? ಅಜ್ಜಿ, ನೀವ್ ಯಾರ ಜೊತೆ ಮಾತಾಡ್ತಾ ಇದ್ದೀರಾ? ಇಲ್ಲಿ ಯಾರೋ ಇದ್ದಾರೆ. ಯಾಕೆ ನಿಂಗೆ ಅವ್ರ ಧ್ವನಿ ಕೇಳಿಸ್ತಿಲ್ವಾ? ಇಲ್ಲ ಅಜ್ಜಿ, ನನ್ಗೆ ಯಾರ ಮಾತು ಕೇಳಿಸ್ತಾ ಇಲ್ಲ, ನನ್ಗೆ ಯಾರು ಕಾಣಿಸ್ತಾನೂ ಇಲ್ಲ. ಅಮ್ಮ, ನಾನು ಅಂಜಲಿ ಕೂಗ್ತಿದ್ರೆ ಎದುರ್ಕೊಂಡು ಬಂದಲ್ಲ, ನಿಂಗೆ ಕಾಲು ನೋವು ಆಗ್ಲಿಲ್ವಾ? ನೋಡು, ನನಗಂತೂ ಚೆನ್ನಾಗಿ ಕೇಳಿಸ್ತಿದೆ. ಯಾರೋ ಮಾತಾಡ್ತಾ ಇದ್ದಾರೆ. ಅಯ್ಯೋ, ಅಮ್ಮ ನಾನು ಮಾತಾಡ್ತಿರೋದೇ ಕೇಳಿಸ್ತಿಲ್ವಲ್ಲಪ್ಪ, ಏನ್ ಮಾಡೋದೀಗ? ಇರಮ್ಮ, ಬಂದೆ. ನಿಂಗೆ ಗೊತ್ತಾಗೋಂಗ್ ಮಾಡ್ತೀನಿ. ನೋಡು, ಅವಳು ಹೋದ್ಲು ಅನ್ಸುತ್ತೆ. ಅಯ್ಯ, ಒಂದು ಆಯಿಂಟ್ಮೆಂಟ್ ತಂದ್ಕೊಳ್ಳೋ ಯೋಗ್ಯತೆ ಇಲ್ಲ, ದರ್ಬಾರ್ ಮಾಡ್ತಾರ ದರ್ಬಾರ್. ಏಯ್ ಚಿಂಟು, ಈ ಆಯಿಂಟ್ಮೆಂಟ್ನ ಇವ್ರ ರೂಮಿಂದ ತಗೊಂಬಂದ್ಯಾ? ಇಲ್ಲ ಮಮ್ಮಿ, ನಾನು ಇದನ್ನ ಅತ್ತೆ ರೂಮಿಂದ ತಂದೆ. ಕೇಳಿಸ್ಕೊಂಡೇನೆ, ಇದನ್ನ ಎಲ್ಲಿಂದ ತಂದಿದ್ದು ಅಂತ? ಇದನ್ನ ನನ್ನ ಸೊಸೆ ರೂಮಿಂದ ತಂದಿರೋದು. ಆಹಾ, ತಾಯಿ ಮಗಳಿಬ್ಬರು ಸೇರ್ಕೊಂಡು ನಿಮ್ಮ ಗುಣನ ಅರ್ಧ ಕುಡಿಸ್ಬಿಟ್ಟಿದ್ದೀರ ಅವನಿಗೆ. ಹೇಗೆ ಸತ್ಯ ತಲೆ ಮೇಲೆ ಹೊಡೆದಾಗ ಸುಳ್ಳು ಹೇಳ್ತಾನೆ ನೋಡೋನು. ಇಲ್ಲ, ಅದನ್ನ ನಾನು ತಂದಿದ್ದು ಚಿಕ್ಕಮ್ಮನ ರೂಮಿಂದ. ಚಿಕ್ಕಮ್ಮ, ಚಿಂಟು ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಬೇಡಿ. ನಾನು ಇವನನ್ನ ತುಂಬಾ ಡಿಸಿಪ್ಲಿನ್ ಆಗಿ ಬೆಳೆಸಿದ್ದೀನಿ. ಓಹೋ, ಏನು ಡಿಸಿಪ್ಲಿನ್ ಆಗಿ ಬೆಳೆಸಿದ್ಯೋ. ನನ್ನ ರೂಮಿಂದ ಆಯಿಂಟ್ಮೆಂಟ್ನ ಕದ್ದು ತರೋದು ಡಿಸಿಪ್ಲಿನಾ? ಇಲ್ಲ ಮಮ್ಮಿ, ನಾನು ಇದನ್ನ ಅತ್ತೆ ರೂಮಿಂದ ತಂದೆ, ಪ್ರಾಮಿಸ್. ಚಿಂಟು ಕದಿಯೋದಕ್ಕೆ ಸಾಧ್ಯನೇ ಇಲ್ಲ. ಹೌದು, ಇದು ನಿಂದೆ ಅಂತ ಹೇಗೆ ಹೇಳ್ತೀಯಾ? ಏಯ್, ಅಮ್ಮ ಮಗಳಿಬ್ರು ಸರಿಯಾಗಿ ನೋಡಿ, ಇದ್ರ ಮೇಲೆ ನಾನು ಬಿ ಅಂತ ಬರ್ದಿದ್ದೀನಿ. ನಾನು ಯೂಸ್ ಮಾಡೋ ಎಲ್ಲ ವಸ್ತುಗಳ ಮೇಲೂ ಬಿ ಅಂತ ಬರಿತೀನಿ. ಬಿ ಅಂದರೆ ಬಾಮಿನಿ ಅಂತ ಅರ್ಥ. ಇದನ್ನ ಕದ್ದು ತಂದಿದ್ದು ಅಂತ ಹೇಳಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ನಿಮಗೆ? ಅಯ್ಯೋ, ಕೇಳೇ ಇಲ್ಲ. ಅದನ್ನ ಯಾರೋ ಕದ್ದಿದ್ದಲ್ಲ, ನಾನು ಅಮ್ಮಂಗೆ ಹಚ್ಚಕ್ಕೆ ಅಂತ ತಗೊಂಡಿದ್ದು. ಅದನ್ನ ಚಿಂಟು ತಗೊಂಡ್ ಬಂದಿದ್ದಾನೆ. ಮೊದಲು ಇದನ್ನ ಅಮ್ಮಂಗೆ ಹೇಳ್ಬೇಕು. ಅಮ್ಮ, ಅಮ್ಮ, ಎತ್ಕೊಂಡೋಗಿ ಯಾವಳಿಗೆ ಬೇಕು ನೀನು ಆಯಿಂಟ್ಮೆಂಟ್ ಇಲ್ಲಿ? ಈಗ ಇಬ್ರಿಗೂ ಇನ್ನೂ ಜಾಸ್ತಿ ಉರಿತಾ ಇರತ್ತೆ. ತಗೊಳ್ಳಿ, ಅಮ್ಮ ಮಗಳಿಬ್ರು ಹಚ್ಕೊಳ್ಳಿ. ಇಟ್ಕೊ ನೀನೆ. ಈಗ ಸ್ವಲ್ಪ ಹಾಯ್ ಅನ್ನಿಸ್ತಾ ಇದೆ ಅಮ್ಮ. ಯಾಕೆ ಏನು ಮಾತೇ ಆಡ್ತಿಲ್ಲ? ಹಾಗೆಲ್ಲ ಏನೂ ಇಲ್ಲ ಅಜ್ಜಿ. ಎಲ್ರ ಜೊತೆ ಸಂತೋಷವಾಗಿರೋದು ಬಿಟ್ಟು ಹೀಗೆ 3 ಹೊತ್ತು ನನ್ನ ಸೇವೆ ಮಾಡ್ಕೊಂಡಿರ್ಬೇಕು ಅಂತ ಬೇಸರನಾ? ಇಲ್ಲ ಅಜ್ಜಿ, ಹಾಗೆ ಎಲ್ರ ಜೊತೆ ಇರಬೇಕು ಅನ್ನೋ ಆಸೆ ನನಗೇನೂ ಇಲ್ಲ. ಮಕ್ಕಳಿಲ್ಲ ಬಂಜೆ ಅಂತ ಎಲ್ರ ಕೈಯಲ್ಲೂ ಮೂತಿ ತಿವಿಸ್ಕೋತಾ ಇದ್ರೆ ನೀ ತಾನೇ ಹೇಗಮ್ಮ ಸಂತೋಷವಾಗಿರೋಕ್ಕಾಗುತ್ತೆ?
ನಿನ್ನಂಥ ಒಳ್ಳೆ ಹುಡುಗಿಗೆ ಆ ದೇವರು ಯಾಕೆ ಈಗ ಅನ್ಯಾಯ ಮಾಡಿದ್ನ? ನೊಂದ್ಕೋಬೇಡ. ಆ ದೇವರು ನಿಂಗೂ ಒಂದು ಪುಟ್ಟ ಕಂದನ್ನ ಕೊಡ್ತಾನೆ. ನಿನ್ನ ಮಳ್ಳು ತುಂಬುತ್ತೆ. ನೋಡ್ತಾ ಇರು, ಈ ಅಜ್ಜಿ ಹೇಳಿದ ಮಾತು ಯಾವತ್ತೂ ಸುಳ್ಳಾಗಲ್ಲ. ಅಜ್ಜಿ, ನಿಮ್ಮ ಬಾಯಿ ಹರಕೆಯಿಂದ ಅಷ್ಟಾಗ್ಬಿಟ್ರೆ ಸಾಕು. ಅಮ್ಮ ಸಾರಿ, ನನ್ನ ಕ್ಷಮಿಸ್ಬಿಡು. ನಾನು ತಪ್ಪು ಮಾಡ್ಬಿಟ್ಟೆ. ಸಾರಿ. ಅದು ಏನಾಯ್ತು ಅಂದ್ರೆ ನಿನ್ನ ಕಾಲು ಸುಟ್ಕೊಂಡಿದ್ಯಲ್ಲ, ಅದಕ್ಕೆ ಕಚ್ಚೋಣ ಅಂತ ಮಾಡಿ ಚಿಕ್ಕಮ್ಮನ ರೂಮಿಂದ ಆಯಿಂಟ್ಮೆಂಟ್ ತಂದಿದ್ದೆ. ಅದನ್ನ ನೀನ್ ತಂದಿದೆ ಅಂತ ಮಂತ್ರವಾದಿ ಹತ್ತೆ ನಿಂಗೆ ಭಯಕ್ಕೆ ಬರ್ಬೋದು. ಸಾರಿ ಅಮ್ಮ, ನನ್ನ ಕ್ಷಮಿಸ್ಬಿಡು. ನನ್ನಿಂದ ನೀನು ಮತ್ತೆ ಬಯಸ್ಕೋಬೇಕಾಗತ್ತೆ. ಈ ಕಾಲು ಸುಟ್ಕೊಂಡೆ ಅಂತೆಲ್ಲ ನಂಗೆ ಯಾಕೆ ಹೇಳಲಿಲ್ಲ? ಅದೇನು ಅಂಥ ದೊಡ್ಡ ಗಾಯ ಅಲ್ಲ ಅಜ್ಜಿ. ಹೌದು, ನಾನು ಕಾಲು ಸುಟ್ಕೊಂಡಿರೋ ವಿಷಯ ಈಗ ನಿಮ್ಗೆ ಹೇಗೆ ಗೊತ್ತಾಯ್ತು? ಬಂದಿದ್ದಲ್ಲ ಈ ಹುಡುಗಿ, ಅದು ಹೇಳ್ತು. ಅಜ್ಜಿ, ಆ ಮಗು ಮತ್ತೆ ಬಂದಿದ್ಯಾ? ನನ್ನ ಬಿಟ್ಟು ಹೋದ ಮಕ್ಕಳಲ್ಲಿ ಯಾರಾದ್ರೂ ಒಬ್ರು ಇರ್ಬೋದಾ ಅಜ್ಜಿ? ಆ ಮಗು ನೋಡಕ್ ಹೇಗಿದೆ ಅಜ್ಜಿ? ನಿಮಗೆ ಕಾಣಿಸ್ತಾ ಇದೆಯಾ ಅಜ್ಜಿ? ಒಂದ್ಸಲ ನನ್ನನ್ನು ಅಮ್ಮ ಅಂತ ಕರೆಯೋದಿಕ್ಕೆ ಹೇಳಿ. ಅಮ್ಮ ಅಂತ ಕರೆಸ್ಕೋಬೇಕು ಅಂತ ನನಗೆ ಹಂಬಲ ಇದೆ ಅಜ್ಜಿ. ಒಂದ್ಸಲ ಕರೆಯೋಕೆ ಹೇಳಿ. ಅದು ಯಾವಾಗಲೂ ಅಮ್ಮ ಅಮ್ಮ ಅನ್ನುತ್ತೆ. ಅದನ್ನೇ ಕೇಳ್ತೀನಿ ಇರು. ನೀನು ಯಾವಾಗಲೂ ಅಮ್ಮ ಅಮ್ಮ ಅಂತಿರ್ತೀಯಲ್ಲ, ಯಾರನ್ನ? ಈ ಅಮ್ಮನ್ನೇ. ಎಲ್ಲಿ ಗಟ್ಟಿಯಾಗಿ ಹೇಳು. ಈ ಅಮ್ಮನ್ನೇ. ನೋಡೆ, ನೀನು ಪೂಜೆ ಮಾಡೋದು ಬೇಕಾಗಿಲ್ಲ. ಎಲ್ಲ ಪೂಜೆನೂ ರಾಗಿಣಿನೇ ಮಾಡ್ತಾಳೆ. ಅಮ್ಮ ಯಾಕೆ ಪೂಜೆ ಮಾಡ್ಬೋದು? ಅಮ್ಮ ಏನ್ ತಪ್ಪು ಮಾಡಿದಾಳೆ? ಹೆಂಡತಿನ ವಹಿಸ್ಕೊಂಡು ನನ್ನ ಮುಂದೆನೇ ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯ ಬಂದ್ಬಿಡ್ತೆ ನಿಂಗೆ? ಈಗೇನು ಯಶೋದ ಪೂಜೆಗೆ ಬರಬಾರ್ದು ಅಷ್ಟೇ ತಾನೆ? ಮಂತ್ರವಾದಿ ಅತ್ತೆ ಪೂಜೆ ಮಾಡ್ತಿದ್ದಾರೆ, ಅಮ್ಮ ಬಂದೇ ಇಲ್ಲ. ರಾಗಿಣಿ, ಪೂಜೆ ನಿಲ್ಸು. ನನ್ನ ದೊಡ್ಡ ಮರಿ ಸೊಸೆ ಯಾಕೆ ಪೂಜೆಗೆ ಬಂದಿಲ್ಲ?